ಒಂದು ಚಿಕ್ಕ ಹಳ್ಳಿಯಲ್ಲಿ ರಮೇಶ್ ಎಂಬ ಬಡ ಹುಡುಗನಿದ್ದ. ಅವನ ತಂದೆ ರೈತ, ತಾಯಿ ಕೂಲಿ ಕೆಲಸ ಮಾಡುತ್ತಿದ್ದರು. ಜೀವನ ತುಂಬ ಕಷ್ಟದಲ್ಲಿದ್ದರೂ ರಮೇಶ್ ಓದಿನಲ್ಲಿ ತುಂಬ ಆಸಕ್ತಿ ಹೊಂದಿದ್ದ. ಪ್ರತಿದಿನ ಬೆಳಗ್ಗೆ ಶಾಲೆಗೆ ಹೋಗುವ ಮುನ್ನ ತಂದೆಗೆ ಹೊಲದಲ್ಲಿ ಸಹಾಯ ಮಾಡಿ ಸಂಜೆ ತಾಯಿಯೊಂದಿಗೆ ಕೆಲಸಕ್ಕೆ ಹೋಗುತ್ತಿದ್ದ. ಹಳ್ಳಿಯ ಸರ್ಕಾರಿ ಶಾಲೆಯೇ ಅವನ ಕನಸಿನ ದಾರಿ. ಹಳೆಯ ಪುಸ್ತಕಗಳು, ಹರಿದ ಚೀಲ ಇದ್ದರೂ ಅವನ ಮನಸ್ಸಿನಲ್ಲಿ ದೊಡ್ಡ ಕನಸುಗಳಿದ್ದವು. ಒಂದು ದಿನ ನಾನು ನನ್ನ ಕುಟುಂಬವನ್ನು ಈ ಕಷ್ಟದಿಂದ ಹೊರತೆಗೆದು ತರುತ್ತೇನೆ ಎಂದು ಅವನು ಪ್ರತಿದಿನ ತನ್ನೊಳಗೆ ಹೇಳಿಕೊಳ್ಳುತ್ತಿದ್ದ. 1 ವರ್ಷ ಭಾರಿ ಮಳೆ ಬಂದು ಬೆಳೆ ನಾಶವಾಯಿತು. ಮನೆಯ ಸ್ಥಿತಿ ಇನ್ನೂ ಕಠಿಣವಾಯಿತು. ಶಾಲೆ ಬಿಟ್ಟು ಕೆಲಸಕ್ಕೆ ಹೋಗಬೇಕೆಂದು ತಂದೆ ಹೇಳಿದರು. ಆದರೆ ರಮೇಶ್ ಹಠಾರಾಟ ಬಿಡಲಿಲ್ಲ. ಶಿಕ್ಷಕರು ಅವನ ಪ್ರತಿಭೆಯನ್ನು ನೋಡಿ ಸಹಾಯ ಮಾಡಿದರು. ಪುಸ್ತಕ, ಶುಲ್ಕ ಎಲ್ಲವನ್ನೂ ಸೇರಿಸಿ ಬೆಂಬಲ ನೀಡಿದರು. ಹಲವಾರು ವರ್ಷಗಳ ಕಠಿಣ ಪರಿಶ್ರಮದ ನಂತರ ರಮೇಶ್ ಉತ್ತಮ ಅಂಕಗಳೊಂದಿಗೆ ಪದವಿ ಪಡೆದ. ನಂತರ ಒಳ್ಳೆಯ ಕೆಲಸವೂ ಸಿಕ್ಕಿತು. ಮೊದಲ ಸಂಬಳದಿಂದ ತಂದೆ ತಾಯಿಗೆ ಹೊಸ ಬಟ್ಟಿ ತಂದುಕೊಟ್ಟಾಗ ಅವರ ಕಣ್ಣಲ್ಲಿ ಸಂತೋಷದ ಕಣ್ಣೀರು ಹರಿಯಿತು.